ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ಲಾದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಸ್ಯಾರಿಗೆ ಈ ಥರ ನಾಟ್ ಹಾಕ್ಕೊಳ್ಳಿ. 8 ಎಳೆ ಮಾಡ್ಕೊಂಡಿದ್ದೀನಿ ನಾನು. ದಾರ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿ. ನಾನು ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು. ಸೊ ಅದು ನಿಮಗೆ ಫೋಲ್ಡ್ ಏನೂ ಆಗೋದಿಲ್ಲ ಮತ್ತು ಅದು ಜರುಗೋದು ಇಲ್ಲ. 2-3 ಡಿಸೈನು ಹೇಳ್ಕೊಡ್ತೀನಿ ಇದರೊಳಗೆ. ಆಮೇಲೆ ಇದಕ್ಕೆ ಯಾವ್ದು ಬೇಕೋ ಡಿಸೈನು ಅದನ್ನು ಮಾಡೋಣ. ಈ ಥರ ಒಂದು ನಾಟ್ ಹಾಕ್ಕೊಂಡು ಸೀರೆಗೆ ತೊಗೊಂಡು ಮತ್ತೆ ಒಂದು ಲಾಕ್ ಹಾಕಿ, ಮತ್ತು ಒಂದು ಸಿಂಗಲ್ ಲಾಕ್, ಈ ಥರ ಸಿಂಗಲ್ ಲಾಕ್ ಹಾಕಿಬಿಟ್ಟು ಈಗ ಒಂದು ಬೀಡ್ ತೊಗೊಳ್ಳೋಣ. 3 mm ಬೀಡ್ ಆದರೂ ಸರಿ, ನಿಮ್ಮ ಹತ್ರ ಯಾವ್ದು ಬೀಡ್ ಇದೆಯೋ ನೋಡಿಕೊಂಡು. 11 ನಂಬರ್ ತೊಗೊಂಡಿದ್ದೀನಿ ನಾನು. ಕ್ರೋಶ 10 ಅಥವಾ 11 ತೊಗೋಬೋದು. ಬೀಡ್ ಲಾಕ್ ಮಾಡಿದಂಗೆ ಒಂದು ಬೀಡಷ್ಟು ಡಿಸ್ಟೆನ್ಸ್ ಕೊಡ್ರಿ ಒಂದಕ್ಕೂ. ಇದು ಒನ್ ಟೈಪ್ ಡಿಸೈನ್ ಆಗುತ್ತೆ ನಿಮಗೆ. ಇದೇ ಥರ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋದರೆ ಡಬಲ್ ಲಾಕು ಇದೊಂದು ಡಿಸೈನ್ ಆಗುತ್ತೆ. ಅದ್ರ ಬದಲು ಈಗ ಕಂಬದಲ್ಲಿ ಬೀಡ್ ಹಾಕ್ಕೋಬೋದು, ಅಥವಾ ದಾರದಲ್ಲೇ ಬೀಡ್ ಹಾಕ್ಕೊಂಬಿಟ್ಟು ತೊಗೊಂಡು ಮಾಡ್ಬೋದು. ಅದು ಒಂದು ಮೆಥಡ್ ಇದೆ. ಸೊ ನಿಮಗೆ ಯಾವ್ದು ಸರಿ ಹೋಗುತ್ತೋ ಅದು ನೋಡಿಕೊಂಡು ಸ್ಟಾರ್ಟ್ ಮಾಡಿ. ಈಗ ಬೀಡ್ ಹಾಕ್ಕೊಳ್ಳೋದು ಮತ್ತು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗೋದು. ಈ ಥರ ಬೀಡ್ ಲಾಕ್ ಇಲ್ದಂಗೆ ಒಂದು ಬೀಡ್ ಡಿಸ್ಟೆನ್ಸ್ ಕೊಟ್ಟು ಲಾಕ್ ಮಾಡ್ತಾ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಈ ಸೀರೆಗೆ ಇದೇ ಡಿಸೈನ್ ಹಾಕೋಣ. ನೆಕ್ಸ್ಟ್ ಲೈನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಲೈನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇದೇನು ಈಸಿ ಇದೆ. ನಾವು 2 ಸಿಂಗಲ್ ನಾಟ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ ಮಧ್ಯದಲ್ಲಿ ತೊಗೊಂಡು ಲಾಕ್ ಮಾಡಿ ಮಧ್ಯದಲ್ಲಿ ತೊಗೊಳ್ಳಿ ದಾರನ. 3 ಚೈನ್ ಹಾಕಿ ಎವ್ರಿ ಸಿಂಗಲ್ ಕ್ರೋಶ 2 ಹಾಕಿರ್ತೀವಲ್ಲ, ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತಾ ಬರಬೇಕಷ್ಟೆ. ಸೊ ನೋಡಿ, ಇಲ್ಲಿ ತೋರಿಸ್ತೀನಿ. ಸಿಂಗಲ್ ಲಾಕ್ ಇರುತ್ತಲ್ಲ, ಮಧ್ಯದಲ್ಲಿ ಅದೇ ಟೈಟಾಗಿ ಹಾಕ್ಕೊಳ್ಳಿ ಅಷ್ಟೇ. 3 ಚೈನು ಮತ್ತು ಇಲ್ಲಿಗೆ ಒಂದು ಲಾಕ್. ಇದೇ ಥರ ಸೆಕೆಂಡ್ ಲೈನ್ ಫುಲ್ಲು ಮಾಡ್ತಾ ಬನ್ನಿ. ಥರ್ಡ್ ಲೈನು ಹೇಳ್ಕೊಡ್ತೀನಿ ನೋಡಿ. ಈ ಥರ ಮಧ್ಯದಲ್ಲಿ ಲಾಕ್ ಮಾಡಬೇಕು. 3 ಚೈನು ಮತ್ತು ಒಂದು ಲಾಕ್. ಸೊ ಇದೇ ಥರ ಫುಲ್ಲು ಸ್ಯಾರಿ ಮುಗಿಸೋಣ. ಇನ್ನೊಂದಿಷ್ಟಿದೆ, ಮುಗಿಸ್ಬಿಟ್ಟು ನೆಕ್ಸ್ಟ್ ಲೈನ್ ಹೇಳ್ಕೊಡ್ತೀನಿ ನಾನು ನೋಡಿ. ಥರ್ಡ್ ಲೈನು ತಿರ್ಗಾನು ಅದೇ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಗೆ ದಾರ ತಗೊಳ್ಳಿ. ದಾರ ತಗೊಂಡು ಒಂದು ಲಾಕ್ ಹಾಕ್ಕೊಳ್ಳಿ, ಅಂದರೆ ಒಂದು ಚೈನ್ ಹಾಕ್ಕೊಂಡು, ಇದು ನೀವು ಕುಚ್ಚಿಗೆ ಇಲ್ಲಿ ಬಿಡ್ಬೋದು ಜಾಗನ. ಸೊ 3 ಚೈನ್ ಹಾಕ್ಕೊಂಡು ಅಗೇನ್ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕುಚ್ಚು ಕಟ್ಬೋದು. ಆವಾಗ ನಿಮಗೆ ಇದು ಸೇಮ್ ಕಲರ್ ಯಾಕೆ ಹಾಕೋತಾ ಇದ್ದೀನಿ ನಾನು ಅಂದರೆ, ನಿಮಗೆ ಇಲ್ಲಿ ನಾವು ಚೈನ್ ಹಾಕಿರೋದು ಕಾಣಲ್ಲ ಫ್ಲವರ್ ಮಾಡಿದಾಗ. ಬಟ್ ವೇರಾಸ್ ನೀವು ಈ ಗ್ರೀನ್ ಹಾಕ್ಕೊಂಡ್ರೆ ಇದು ಈ ಪರ್ಪಲ್ಲು ಕಾಣುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಅದೇ ಕಲರಲ್ಲೇ ಮಾಡ್ತಾಯಿದ್ದೀನಿ. ಈಗ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಈ ಸೆಕೆಂಡ್ ಬ್ಲಾಕ್ನ ಬಿಟ್ಬಿಡಿ 3 ಚೈನು. ಥರ್ಡ್ ಬ್ಲಾಕಿಗೆ ಹೋಗಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ನೋಡಿ. ಈ ಥರ
ಡಬಲ್ ಕ್ರೋಶ ಹಾಕ್ಕೊಂಡು ನೀವು ಬೇಕಿದ್ರೆ ಬೀಡ್ಸ್ ಹಾಕ್ಕೋಬೋದು. ನಾನು ತುಂಬ ಬೀಡ್ಸ್ ಹಾಕೋಗುತ್ತೆ, ಸಿಂಪಲ್ ಇದೆ ಸೀರೆ ಅಂತ ನಾನು ಬೀಡ್ಸ್ ಹಾಕ್ತಾಯಿಲ್ಲ. ಸೊ 3 ಚೈನ್ ಹಾಕಿ ಪಿಕಾಟ್ ಮಾಡ್ತೀನಿ. ಅದೇ ಕಂಬಕ್ಕೆ ಹಿಂದೆ ಬಂದು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಸೊ ಇದೇ ಥರ ಈ ಒಂದು 3 ಚೈನಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಕಂಬ ಅಂದರೆ ಡಬಲ್ ಕ್ರೋಶ ಪ್ಲಸ್ ಒಂದು 3 ಚೈನಿಂದು ಪಿಕಾಟ್. ಇದೇ ಥರ ಮಾಡೋಣ. ಎಷ್ಟು ಹಿಡಿಸುತ್ತೆ ನೋಡೋಣ. ಈ ಥರ ಬರಬೇಕು. ಸ್ಮಾಲ್ ಫ್ಲವರ್ ಬರುತ್ತೆ ಇದು ಆರ್ಚ್, ಯಾಕಂದರೆ ನಾವು ಸಿಂಗಲ್ ಕ್ರೋಶ ಹಾಕಿರೋದ್ರಿಂದ ಇಲ್ಲೆಲ್ಲ ಫಸ್ಟ್ ಲೈನು ಚಿಕ್ಕದು ಬರುತ್ತೆ. ಇದು ತುಂಬ ದೊಡ್ಡ ಆರ್ಚ್ ಬರಲ್ಲ ನೋಡಿ. 6 ಡಬಲ್ ಕ್ರೋಶ ವಿತ್ ಪಿಕಾಟ್ ಹಾಕಿದ್ದೀನಿ. ಇಷ್ಟೇ ಬರೋದು. ಇದಕ್ಕೆ ಇನ್ನೂ ಜಾಸ್ತಿ ಹಾಕಬೇಕು ಅಂತಂದರೆ ಭಾಳ ಒಂಥರ ಜಾಸ್ತಿ ಆಗಿಬಿಡುತ್ತೆ, ಒಂಥರ ಫ್ಲವರು ಕ್ಲೀನಾಗಿ ಕೂತ್ಕೊಡಲ್ಲ. ಸೊ ನೋಡಿ, ಇದು ನೆಕ್ಸ್ಟ್ ಬ್ಲಾಕಲ್ಲಿ ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿ 3 ಚೈನು ಇದು ಮಾಡಿರ್ತೀವಿ, ಇಲ್ಲೂ 3 ಚೈನಿಗೆ ಒಂದು ಲಾಕ್ ಮಾಡಬೇಕು. ಇದು ನಿಮಗೆ ಇವಾಗ ಕಸ್ಟಮೈಸ್ ಹೆಂಗೆ ಮಾಡಬೇಕು ಅಂತಂದರೆ, ನೆಕ್ಸ್ಟು ಇನ್ನೊಂದು ಫ್ಲವರ್ ಹಾಕಿಬಿಟ್ಟು ಕುಚ್ಕೊಡ್ಬೋದು, ಇಲ್ಲ ಇಮಿಡಿಯೇಟ್ 1 ಫ್ಲವರ್ ಆದಮೇಲೂ ಕುಚ್ಕೊಡ್ಬೋದು. ಸೊ ಇಲ್ಲಿ ಮತ್ತೆ ಇವಾಗ ಒಂದು ಸ್ಪೇಸ್ ಕೊಡೋಣ. ಒಂದು ಆರ್ಚ್ಗೂ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಬಿಟ್ಟು ಮತ್ತೆ ನೀವು ಆರ್ಚ್ ಶುರು ಮಾಡ್ಬೋದು. ಈ ಒಂದು ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಇದೇ ಥರ ಆರ್ಚ್ ಮಾಡ್ತಾ ಹೋಗಬೇಕು. ಇದು ಆರ್ಚ್, ಅದು ಡಬಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಬ್ಯಾಕ್ ಸೈಡ್ ಬಂದು ಒಂದು ಪಿಕಾಟ್ ಮಾಡಬೇಕು. ಸೊ ಈ ಥರ ಒಂದು ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಕುಚ್ಚು ಕಟ್ಟೋಕ್ಕಾಗಲ್ಲ, ನೀವು ಬೇಕಿದ್ರೆ ಬೀಡ್ಸ್ ಹಾಕ್ಬೋದು. ಸೊ ಮಾಡೋಣ. ಇದೇ ಥರ 2 ಆರ್ಚಿಗೆ ಒಂದು ಕುಚ್ಚು ಕೊಡೋಣ. ಇದು ನಿಮಗಿಲ್ಲಿ ಚಿಕ್ಕದಾಯಿತು ಕುಚ್ಚಿಗೆ ಅಂತಂದರೆ ನೀವೇನು ಮಾಡಿ, ಇಲ್ಲಿಂದ ಲಾಕ್ ಮಾಡಿ ಚೈನ್ ಹಾಕೋತೀರಲ್ವ, 4 ಇಲ್ಲ 5 ಚೈನ್ ಹಾಕಿ ಇಲ್ಲಿಗೆ ನೀವು ಲಾಕ್ ಮಾಡ್ಬೋದು. ಅವಾಗ ಇದಿಷ್ಟು ದೊಡ್ಡದು ಬರುತ್ತೆ. ಇದು ಸಾಕು ಅನಿಸುತ್ತೆ ನನ್ನ ಪ್ರಕಾರ. ನೋಡಿ, ಇಷ್ಟಿದೆ ಆಗತ್ತೆ. ಸೊ ನೀವು ಇಲ್ಲೂ ಕಟ್ಬೋದು. ಇಲ್ಲಿ ಬೇಕಿದ್ರೆ ದೊಡ್ಡದು ಇಲ್ಲಿಗೆ ತೊಗೊಂಡು ನೀವು 2 ಬೀಡ್ಗೆ ಒಂದು ಆರ್ಚ್ ಹಾಕ್ಕೋಬೋದು. ಸೊ ಮಾಡೋಣ. ಅದು ಹೇಗೆ ಬಂದಿದೆ ಅಂತ ಫೈನಲಾಗಿ ನೋಡೋಣ. ನೋಡಿ, ಇದು ಫೈನಲ್ ಲುಕ್ಕು. ಈ ಥರ ಆರ್ಚ್ ಹಾಕಿದ್ದೀನಿ ನಾನು. ನೋಡಿ, ಇಲ್ಲಿ 2 ಚೈನ್ ಹಾಕಿರೋದು, 3 ಚೈನ್ ಹಾಕಿ ಇಲ್ಲಿ ಎಂಡ್ ಮಾಡ್ಕೊಳ್ಳಿ. ಈ ಬ್ಲಾಕಿಂದ ಈ ಬ್ಲಾಕ್ಗೆ ಬೀಡ್ ಮಧ್ಯ ನಾನು ಇದಕ್ಕೆ ಒಂದೊಂದು ಬೀಡ್ ಹಾಕಿದ್ದೀನಿ ಇನ್ಸ್ಟೆಡ್ ಆಫ್ ಕುಚ್ಚು. ನಿಮಗೆ ಇಲ್ಲಿ ಕುಚ್ಚು ಕಟ್ಟೋಕ್ಕೂ ಆಗೋದಿಲ್ಲ. ಸೊ ಈ ಥರ ಬೀಡ್ಸ್ ಹಾಕಿದ್ದೀನಿ. ಬೀಡು ಅಷ್ಟೇ ಹಿಂದಿಂದ ಹಾಕಿದ್ದೀನಿ. ಈ ಬೀಡ್, ಈ ಗೋಲ್ಡನ್ ಬೀಡ್ಗೆ ಸೇರಿದಂಗೆ ಸ್ಟಿಚ್ ಮಾಡಿದ್ದೀನಿ ನಾನು. ಗೋಲ್ಡನ್ ಬೀಡ್ಗೆ ದಾರ ತಗೊಂಡು ಆ ಥರ ಸ್ಟಿಚ್ ಮಾಡಿ ನೋಡಿ, ಈ ಥರ ಕಾಣುತ್ತೆ. ನೋಡಿ, ಈ ಥರ ನೀವು ಇದು ಮಾಡಿಕೊಂಡ್ರೆ ಹ್ಯಾಂಗ್ ಆಗುತ್ತೆ ಹಾಗೆ ಬೀಡ್ಸು. ಇದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕ್ಯೂಟಾಗಿ ಚಿಕ್ಕದು ಆರ್ಚ್ ಬಂದಿದೆ. ಸೊ ಹೋಪ್ ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ಕೊಡೋ ಮೆಥಡು ನಿಮಗೆ ಇಷ್ಟ ಆಗಿ ನೀವು ಇದು ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ಯಾವುದನ್ನು ಡಿಸೈನ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇದು ಬೀಡು ಹಿಂದಿಂದ ಹಾಕಿದ್ದೀನಿ ಫ್ರೆಂಡ್ಸ್, ಇದನ್ನು ನೋಟಿಸ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಮುಂದಿಂದ ಹಾಕಿಲ್ಲ ನಾನು, ಸ್ವಲ್ಪ ಚೇಂಜ್ ಇರಲಿ ಅಂತ ಮಾಡಿದ್ದೀನಿ ಈ ಥರ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.